ಹಾಯ್ ಎವ್ರಿವನ್, ಇಂದಿನ ವಿಡಿಯೋದ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ನೋಡಿ. ಮತ್ತೆ ಚೈನ್ ಸ್ಟಿಚ್ ಹಾಕೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇವಾಗ ಥ್ರೆಡನ್ನು ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ, ಯಾವ ರೀತಿಯಲ್ಲಿ ನಾವು ಒಂದು ಚೈನ್ ಸ್ಟಿಚನ್ನು ಹಾಕ್ಬೋದು ಅಂತ ಹೇಳ್ಬಿಟ್ಟು. ನೋಡಿ, ನೀಡಲ್ಸಿಂದ ನಾನು ಥ್ರೆಡನ್ನು ತೊಗೊಂಡಿದ್ದೀನಿ, ಮತ್ತು ಕೆಳಗಡೆ ದಾರ ಇರುತ್ತಲ್ವ, ಆ ದಾರನ ನೋಡಿ ಹೆಂಗೆ ನೀಡಲ್ಸಿಗೆ ಹಾಕೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೀಡಲ್ಸಿಂದ ಥ್ರೆಡನ್ನು ತೊಗೊಬೇಕಾದ್ರೆ ನೀಡಲ್ಸ್ ಮೂತಿ ನಮ್ಮ ಕಡೆ ಇರುತ್ತೆ. ಥ್ರೆಡನ್ನು ನಾವು ತೊಗೊಂಡ್ಮೇಲೆ ಅದು ಆಪೋಸಿಟ್ ಸೈಡಲ್ಲಿ ಹೋಗಿ ಇನ್ನೊಂದು ಥ್ರೆಡ್ಡಿನ ಒಳಗಡೆ ಬರಬೇಕಾದ್ರೆ ಮತ್ತೆ ಮೂತಿ ನಮ್ಮ ಕಡೆನೇ ಬರುತ್ತೆ. ಈ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೋಡಿ, ನೀಡಲ್ಸ್ನ ನಾವು ಬಟ್ಟೆಗೆ ಈ ಥರ ಹಾಕ್ತೀವಿ, ಥ್ರೆಡನ್ನು ಹಿಂದೆಯಿಂದ ಮುಂದೆ ಹುಕ್ಕಿಗೆ ನಾವು ಸೇರಿಸ್ತೀವಿ, ಮತ್ತು ಹುಕ್ಕಿಂದ ಆಪೋಸಿಟ್ ಹೋಗಿ ಇನ್ನೊಂದು ಥ್ರೆಡ್ ಒಳಗಡೆಯಿಂದ ಹೊರಗಡೆ ಬರುತ್ತೆ ಅದು ಥ್ರೆಡ್ಡು ನೀಡಲ್ಸು. ನೋಡಿ, ಈ ಥರನೇ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ತುಂಬ ಜನ ಆನ್ಲೈನ್ ಕ್ಲಾಸ್ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದೀರಾ. ನಾನು ಇವಾಗ ಆನ್ಲೈನ್ ಕ್ಲಾಸ್ನ ಮಾಡ್ತಾ ಇಲ್ಲ, ಬಟ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ. ಶೇರ್ ಮಾಡ್ತಿರೋವಂಥ ವೀಡಿಯೋಸ್ಗಳು ನಿಮಗೆ ಯೂಸ್ಫುಲ್ ಆಗ್ತದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ನಮ್ಮ ಪೇಜನ್ನು ಫಾಲೋ ಮಾಡಿ.